60 ಕೋಟಿ ವಂಚನೆ ಕೇಸ್ ರಾಜ್ ಕುಂದ್ರಾ ಒಂದು ಕಂಪನಿಯ ಒಂದು 4 ನೌಕರರಿಗೆ ಸಮನ್ಸ್ ಕೊಟ್ಟಿದೆ ಕೋರ್ಟ್ ಈ ಒಂದು ವಿಚಾರದಲ್ಲಿ 60 ಕೋಟಿ ವಂಚನೆ ಆಗಿದ್ದು ಅಂತ ಒಂದು ವಿಚಾರ ಎಂದೆ ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾ ಏನಿದ್ದಾರೆ ರಾಜ್ ಕುಂದ್ರಾ ಅವರ ಒಂದು ವಿಚಾರದಲ್ಲಿ ಕಂಪನಿಯ 4 ನೌಕರರಿಗೆ ಸಮನ್ಸ್ ಕೊಡಲಾಗಿದೆ ನಟಿ ಶಿಲ್ಪಾ ಶೆಟ್ಟಿಯ ಒಂದು ಪತಿ ರಾಜ್ ಕುಂದ್ರಾ ಒಡೆತನದ ಬೆಸ್ಟ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆ ಆ ಕಂಪನಿಯ 4 ಜನ ಉದ್ಯೋಗಿಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೊಡಲಾಗಿದೆ ಮುಂಬೈ ಪೊಲೀಸರ ಆರ್ಥಿಕ ಅಪರಾಧಗಳ ವಿಭಾಗದಿಂದ ಸಮನ್ಸ್ ಜಾರಿಯಾಗಿರುವಂಥದ್ದು ಉದ್ಯಮಿ ದೀಪಕ್ ರಾಠೋರಿ ಅವರಿಗೆ 60 ಕೋಟಿ ರೂಪಾಯಿ ವಂಚನೆ ಮಾಡಿದಂಥ ಒಂದು ಆರೋಪ ಕೇಳಿ ಬಂದಿತ್ತು ಸಾಲ ಮತ್ತು ಹೂಡಿಕೆ ಒಪ್ಪಂದದಲ್ಲಿ ಈ ಒಂದು ವಂಚನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣ ನಡೆಯುವಾಗ ಈ 4 ನೌಕರರು ಕೂಡ ಇದ್ರು ಎನ್ನುವಂತಹ ಒಂದು ವಿಚಾರ ರಾಜ್ ಕುಂದ್ರಾ ಅವರ ಒಂದು ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರೆ ಒಂದು 4 ಜನ ಅದಕ್ಕಾಗಿ ಅವರಿಗೂ ಕೂಡ ಸಮನ್ಸ್ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸುಮಾರು 60 ಕೋಟಿ ರೂಪಾಯಿಯ ಒಂದು ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಶಿಲ್ಪಾ ಶೆಟ್ಟಿ ಅವರ ಒಂದು ಪತಿ ಒಂದು ಕಂಪನಿಯ ಒಡೆತನ ಏನಿದೆ ಅವರ ಒಡೆತನದ ಒಂದು ಕಂಪನಿ ಯಾವುದು ಬೆಸ್ಟ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದರಲ್ಲಿ ಕೆಲಸ ಮಾಡ್ತಿದ್ದಂತಹ 4 ಜನ ಕೆಲಸಗಾರರಿಗೆ ಸಮನ್ಸ್ ಕೊಟ್ಟಿದೆ ನೀವು ಹಾಜರಾಗ್ರಿ ವಿಚಾರಣೆಗೆ ಅಂತ ಮುಂಬೈ ಪೊಲೀಸರ ಆರ್ಥಿಕ ಅಪರಾಧಗಳ ವಿಭಾಗದಿಂದ ಸಮನ್ಸ್ ಜಾರಿಯಾಗಿದೆ ಬಂದು ವಿಚಾರಣೆಯನ್ನು ಎದುರಿಸಿ ಅಂತ ಯಾಕಂದರೆ ಈ ಒಂದು ಡೀಲಿಂಗ್ ನಡಿಬೇಕಾದ್ರೆ ಅಥವಾ ವಂಚನೆ ನಡಿಬೇಕಾದ್ರೆ ಆ ಒಂದು 4 ಜನರು ಏನಿದ್ರು ಒಂದು ಉನ್ನತ ಹುದ್ದೆಯಲ್ಲಿದ್ದರು ಅವರ ಒಂದು ಕೈವಾಡ ಕೂಡ ಇರಬಹುದು ಅನ್ನುವಂತಹ ರೀತಿಯಲ್ಲಿ ಅವರನ್ನು ವಿಚಾರಣೆಗೆ ಕರೆದಂತೆ ಕಾಣ್ತಾ ಇದೆ ಈ ಪ್ರಕರಣ ನಡೆಯುವಾಗ ಅವರಿದ್ದರು ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸ್ಥಾನದಲ್ಲಿದ್ದರು ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಒಂದು ವಿಚಾರಗಳು ಗೊತ್ತಿರುತ್ತೆ ಹೀಗಾಗಿ ಅವರಿಂದ ಏನಾದರೂ ವಿಚಾರಗಳು ತಿಳಿಯಬಹುದು ಅನ್ನುವಂತಹ ಒಂದು ರೀತಿಯಲ್ಲಿ ಸಮನ್ಸ್ ಕೊಟ್ಟಿದ್ದಾರೆ ನೀವು ಕೂಡ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರಂತೆ ಶಿಲ್ಪಾ ಶೆಟ್ಟಿಯವರ ಒಂದು ಪತಿ ಅವರ ಒಡೆತನದಲ್ಲಿರುವಂತಹ ಒಂದು ಕಂಪನಿಯ ವಿಚಾರದಲ್ಲಿ ಏನೋ ಒಂದು ಮೋಸ ಆಗಿದೆ ಕೆಲವರಿಗೆ ಒಬ್ಬ ಉದ್ಯಮಿ ಯಾರು ದೀಪಕ್ ಕೊಠಾರಿ ಏನಿದ್ದಾರೆ ಅವರಿಗೆ 60 ಕೋಟಿ ರೂಪಾಯಿ ವಂಚನೆ ಆಗಿದೆ ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಈ ಒಂದು ವಿಚಾರವಾಗಿ ವಿಚಾರಣೆಗೆ ಹಾಜರಾಗ್ರಿ ಅಂತ ರಾಜ್ ಕುಂದ್ರಾ ಅವರ ಒಂದು ಒಡೆತನಲ್ಲಿರುವಂತಹ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ 4 ಜನ ಸಿಬ್ಬಂದಿಗಳಿಗೆ ನೋಟಿಸ್ ಅಥವಾ ಸಮನ್ಸ್ ಕೊಡಲಾಗಿದೆ ಈ ಒಂದು ವಿಚಾರವಾಗಿ ನೀವು ವಿಚಾರಣೆಗೆ ಹಾಜರಾಗ್ರಿ ಅಂತ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಯಾವಾಗ ಬೆಳಕಿಗೆ ಬಂದಾಗ ಈಗ ಅವರ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಉನ್ನತ ಒಂದು ಹುದ್ದೆಯಲ್ಲಿ ಯಾರಿದ್ರು ಆ ಒಂದು 4 ಜನ ಸಿಬ್ಬಂದಿಗಳಿಗೆ ಸಮನ್ಸ್ ಕೊಡಲಾಗಿದೆ ಬಂದು ವಿಚಾರಣೆಗೆ ಹಾಜರಾಗಿ ಆ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಥವಾ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನು ಮಾಹಿತಿ ಅಥವಾ ಏನು ಗೊತ್ತಿದೆ ಅನ್ನುವಂಥ ವಿಚಾರಗಳನ್ನು ತಿಳಿಸಬೇಕು ಅನ್ನುವಂಥ ರೀತಿಯಲ್ಲಿ ನೀವು ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ತಾ ಇದ್ದಾರೆ ಬೆಸ್ಟ್ ಡೀಲ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಇತ್ತು ಅದು ರಾಜ್ ಕುಂದ್ರಾ ಅವರ ಒಂದು ಒಡೆತನದಲ್ಲಿ ನಡೆಯುವಂತಹ ಒಂದು ಕಂಪನಿ ಹೀಗಾಗಿ ಇಲ್ಲ ಒಂದು ಕಡೆ ಆ ಒಂದು 4 ಉದ್ಯೋಗಿಗಳಿಂದ ಕೂಡ ಸತ್ಯಾಂಶ ನಿಜಾಂಶ ಏನಿದೆ ಅದು ಹೊರಗೆ ಬರಬಹುದು ಹೀಗಾಗಿ ಆ ನಿಟ್ಟಿನಲ್ಲಿ ಕೂಡ ವಿಚಾರಣೆಯನ್ನು ನಡೆಸೋಕೆ ಮುಂದಾಗಿದೆ ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ